ಒಂದು ಸುಂದರ ಹಸಿರು ಹಳ್ಳಿಯಲ್ಲಿ ಅಮೂಲ್ಯ ಮತ್ತು ಚಿನ್ನಿ ಎಂಬ ಇಬ್ಬರು ಅಕ್ಕ ತಂಗಿಯರು ತಮ್ಮ ತಾಯಿಯೊಂದಿಗೆ ವಾಸಿಸುತ್ತಿದ್ದರು. ಅವರ ಮನೆ ಚಿಕ್ಕದಾಗಿದ್ದರೂ ಪ್ರೀತಿಯಿಂದ ತುಂಬಿಕೊಂಡಿತ್ತು. ಅಮೂಲ್ಯ ದೊಡ್ಡ ಅಕ್ಕ. ಅವಳು ತುಂಬಾ ಜವಾಬ್ದಾರಿಯುತಳು. ಮನೆಯ ಎಲ್ಲಾ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಚಿನ್ನಿ ಚಿಕ್ಕ ತಂಗಿ, ಚುರುಕು, ಆಟವಾಡುವ ಸ್ವಭಾವದಳು. ಅವಳ ನಗುವನ್ನು ಕೇಳಿದರೆ ಮನೆಯೇ ಹೂವಿನ ತೋಟದಂತೆ ಕಾಣುತ್ತಿತ್ತು. ಪ್ರತಿ ಬೆಳಿಗ್ಗೆ ಇಬ್ಬರೂ ಸೇರಿ ಹಳ್ಳಿಯ ಸಮೀಪದ ನದಿಗೆ ಹೋಗಿ ನೀರು ತರುತ್ತಿದ್ದರು. ದಾರಿಯಲ್ಲಿ ಹೂಗಳನ್ನು ಕಿತ್ತು ಪರಸ್ಪರ ಕೂದಲಿಗೆ ಹಾಕುತ್ತಿದ್ದರು. ಕೆಲವೊಮ್ಮೆ ಮರದ ಕೆಳಗೆ ಕುಳಿತು ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದರು. ಒಂದು ದಿನ ಚಿನ್ನಿ ಕೇಳಿದಳು, ಅಕ್ಕ, ನಾನು ದೊಡ್ಡವಳಾದ ಮೇಲೆ ನಿನ್ನನ್ನು ಬಿಟ್ಟು ಹೋಗಬೇಕಾ? ಅಮೂಲ್ಯ ನಗುತ್ತಾ ಹೇಳಿದಳು, ನೀನು ಎಷ್ಟು ದೊಡ್ಡವಳಾದರೂ ನನ್ನ ಹೃದಯದಲ್ಲಿ ಯಾವಾಗಲೂ ಚಿಕ್ಕ ತಂಗಿಯೇ. ಆ ಮಾತು ಕೇಳಿ ಚಿನ್ನಿ ಖುಷಿಯಿಂದ ಅಕ್ಕನ ಕೈ ಹಿಡಿದಳು. ಆ ಹಳ್ಳಿಯಲ್ಲಿ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಈ ಬಾರಿ ಜಾತ್ರೆಗೆ ಹಳ್ಳಿಯ ಎಲ್ಲರೂ ಸಿದ್ಧತೆ ಮಾಡುತ್ತಿದ್ದರು. ಅಮೂಲ್ಯ ಮತ್ತು ಚಿನ್ನಿಗೂ ತುಂಬಾ ಸಂತೋಷ. ಆದರೆ ಅವರ ಬಳಿ ಹೊಸ ಬಟ್ಟೆ ಖರೀದಿಸಲು ಹಣ ಇರಲಿಲ್ಲ. ಆ ರಾತ್ರಿ ಚಿನ್ನಿ ಮೌನವಾಗಿದ್ದಳು. ಅದನ್ನು ಗಮನಿಸಿದ ಅಮೂಲ್ಯ ತನ್ನ ಹಳೆಯ ಸೀರೆಯನ್ನು ತೆಗೆದುಕೊಂಡು ರಾತ್ರಿ ತುಂಬಾ ಹೊಲೆಯಲು ಆರಂಭಿಸಿದಳು. ಬೆಳಗ್ಗೆ ಆಗುವಷ್ಟರಲ್ಲಿ ಅದರಿಂದ ಚಿನ್ನಿಗೆ ಒಂದು ಸುಂದರ ಲಂಗ ತಯಾರಾಯಿತು. ಚಿನ್ನಿ ಅದನ್ನು ನೋಡಿ ಆಶ್ಚರ್ಯದಿಂದ ಕೇಳಿದಳು, ಅಕ್ಕ, ಇದು ನನ್ನ? ಅಮೂಲ್ಯ ನಗುತ್ತ ಹೇಳಿದಳು, ನಿನ್ನ ನಗುವೇ ನನಗೆ ದೊಡ್ಡ ಉಡುಗೊರೆ. ಜಾತ್ರೆಯ ದಿನ ಚಿನ್ನಿ ಆ ಲಂಗ ಧರಿಸಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಹಳ್ಳಿಯವರು ಮೆಚ್ಚಿ ನೋಡುತ್ತಿದ್ದರು. ಆದರೆ ಅಮೂಲ್ಯ ಹಳೆಯ ಉಡುಪಿನಲ್ಲೇ ಇದ್ದಳು. ಅದನ್ನು ಗಮನಿಸಿದ ಚಿನ್ನಿ ಕಣ್ಣೀರಿನಿಂದ ಹೇಳಿದಳು, ಅಕ್ಕ, ನೀನು ಹೊಸ ಬಟ್ಟೆ ಹಾಕಿಲ್ಲವಲ್ಲ? ಅಮೂಲ್ಯ ಅವಳ ತಲೆ ಮೇಲೆ ಕೈ ಇಟ್ಟು, ನೀನು ಸಂತೋಷವಾಗಿದ್ದರೆ ಅದೇ ನನ್ನ ಸಂತೋಷ ಎಂದಳು. ಆ ಕ್ಷಣದಿಂದ ಚಿನ್ನಿಗೆ ಅಕ್ಕನ ಪ್ರೀತಿಯ ಮಹತ್ವ ಇನ್ನಷ್ಟು ಅರ್ಥವಾಯಿತು. ಕೆಲವು ದಿನಗಳ ನಂತರ ಭಾರೀ ಮಳೆ ಶುರುವಾಯಿತು. ಹಳ್ಳಿಯ ಸಮೀಪದ ನದಿ ಉಕ್ಕಿ ಹರಿಯತೊಡಗಿತು. ಜನರೆಲ್ಲ ಮನೆಗಳಲ್ಲಿ ಅಡಗಿಕೊಂಡರು. ಆದರೆ ಚಿನ್ನಿ ಆಟವಾಡುತ್ತಾ ಕಾಡಿನ ಅಂಚಿನವರೆಗೆ ಹೋಗಿಬಿಟ್ಟಳು. ಅಷ್ಟರಲ್ಲಿ ನೆರೆನೀರು ವೇಗವಾಗಿ ಹರಿಯತೊಡಗಿತು. ಚಿನ್ನಿಗೆ ಹಿಂದಿರುಗಲು ದಾರಿ ಕಾಣಲಿಲ್ಲ. ಅವಳು ಭಯದಿಂದ ಅಳತೊಡಗಿದಳು. ಮನೆಯಲ್ಲಿ ಚಿನ್ನಿ ಕಾಣಿಸದಿದ್ದಾಗ ಅಮೂಲ್ಯ ಆತಂಕಗೊಂಡಳು. ಮಳೆ, ಗಾಳಿ, ಗುಡುಗು ಯಾವುದನ್ನೂ ಪರಿಗಣಿಸದೆ ಅವಳು ತಂಗಿಯನ್ನು ಹುಡುಕಲು ಓಡಿದಳು. ಕಾಡಿನ ಮಧ್ಯೆ ಮಿಂಚಿನ ಬೆಳಕಿನಲ್ಲಿ ಚಿನ್ನಿ ಒಂದು ಮರದ ಬಳಿ ನಿಂತು ಅಳುತ್ತಿರುವುದು ಕಾಣಿಸಿತು. ಚಿನ್ನಿ ಎಂದು ಕೂಗಿ ಅಮೂಲ್ಯ ಅವಳ ಕಡೆ ಓಡಿದಳು. ಚಿನ್ನಿ ಅಕ್ಕನನ್ನು ನೋಡುತ್ತಿದ್ದಂತೆ ಓಡಿ ಬಂದು ಬಿಗಿಯಾಗಿ ಅಪ್ಪಿಕೊಂಡಳು. ಅಕ್ಕ, ನೀನು ಬರುತ್ತೀಯಂತ ನನಗೆ ಗೊತ್ತಿತ್ತು ಎಂದು ಅಳುತ್ತಾ ಹೇಳಿದಳು. ಅಮೂಲ್ಯ ಕಣ್ಣೀರನ್ನು ತೂಗಿ, ನಿನ್ನನ್ನು ಬಿಟ್ಟು ನಾನು ಯಾವತ್ತೂ ಹೋಗಲ್ಲ ಎಂದಳು. ಇಬ್ಬರೂ ಮಳೆಯಲ್ಲಿ ಕೈ ಹಿಡಿದು ಮನೆಗೆ ಹಿಂದಿರುಗಿದರು. ಅವರನ್ನು ಸುರಕ್ಷಿತವಾಗಿ ನೋಡಿ ತಾಯಿ ಕಣ್ಣೀರಿಟ್ಟಳು. ಆ ದಿನದ ನಂತರ ಹಳ್ಳಿಯವರು ಎಲ್ಲರಿಗೂ ಒಂದು ಕಥೆ ಹೇಳುತ್ತಿದ್ದರು. ಸಂಪತ್ತು, ಅರಮನೆ, ಬಂಗಾರ ಎಲ್ಲವೂ ಒಂದೆಡೆ, ಅಕ್ಕ ತಂಗಿಯ ಪ್ರೀತಿ ಒಂದೆಡೆ. ಆ ಪ್ರೀತಿಗೆ ಸಮಾನವಾದ ಶಕ್ತಿ ಈ ಲೋಕದಲ್ಲಿ ಇಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಭಾವನಾತ್ಮಕ, ಸಿನಿಮ್ಯಾಟಿಕ್ ಮತ್ತು ಮನಸ್ಸಿಗೆ ಹತ್ತಿರವಾಗುವ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ.